ನಾನು ಇಂಡಿಯಾದಿಂದ ಯುರೋಪ್ಗೆ ಹೆಂಗೆ ಬಂದೆ, ಆಮೇಲೆ ನನ್ನ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು, ನನ್ನ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ನಾನು ಯುರೋಪಿಗೆ ಬರಬೇಕಂದ್ರೆ ಏನೇನೆಲ್ಲ ಮಾಡಿದೆ ಮತ್ತು ಈ ಪೂರ್ತಿ ಜರ್ನಿನ ನಿಮ್ಗೆ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭರತ್ ಯುರೋಪಿಂದ ಮಾತಾಡ್ತಾ ಇರೋದು. ಇದು ನನ್ನ ಇಂಡಿಯಾ ಟು ಯುರೋಪ್ ಜರ್ನಿ. ನಾನು ನಿಮ್ಗೆ ಇದು ಪೂರ್ತಿ ಜರ್ನಿ ನನ್ನ ಬಗ್ಗೆ ಹೇಳಬೇಕಂದ್ರೆ ಇಂಡಿಯಾದಿಂದ ಯುರೋಪಿಗೆ ಹೆಂಗೆ ಬಂದೆ ಅಂತಂದು ಲಾಂಗ್ ವಿಡಿಯೋ ಆಕೈತಿ. ಅದಕ್ಕಾಗಿ ನಾನು ಇದ್ರೊಳಗೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ. ಇದು ನನ್ನ ಕಥೆಯ ಪಾರ್ಟ್ 1. ಬರ್ರಿ ನನ್ನ ಯುರೋಪ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂತಂದು ಈ ವಿಡಿಯೋ ಒಳಗೆ ನೋಡೋಣ. ಮೊದಲನೇದಾಗಿ ನಾನು ಇಲ್ಲಿಗೆ ಬರ್ಬೇಕಂದ್ರೆ ಕಾರಣನ ನಮ್ಮ ತಂದೆ ತಾಯಿ. ನಾನು ಅವ್ರಿಗೆ ಎಷ್ಟು ಏನು ಮಾಡಿದ್ರು ಅವ್ರಿಗೆ ನಾನು ಕಮ್ಮಿನ, ಯಾಕಂದ್ರೆ ನಾನು ಇಲ್ಲಿ ಇರೋದಕ್ಕೆ ಅವ್ರಿಗೆ ಕಾರಣ. ನಾನು ಹೆಂಗೆ ಬಂದೆ ಅಂದ್ರೆ ಫಸ್ಟು ನಮ್ಮ ಕಾಲೇಜೆಲ್ಲ ಎಜುಕೇಷನ್ನು ಹುಬ್ಳಿ ಒಳಗೆ ಮುಗಿಸಿದೆ. ಅದು ಕನಕದಾಸ್ ಶಿಕ್ಷಣ ಸಮಿತಿ ಅಂತ KSS ಕಾಲೇಜ್, ಅಲ್ಲಿ ಮುಗಿಸಿದೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಕಾಲೇಜ್ ಟೈಮ್ ಹೆಂಗಿರುತ್ತೆ, ಆ ಟೈಮ್ ಒಳಗೆ ನಮಗೇನು ಜವಾಬ್ದಾರಿ ಇರೋಂಗಿಲ್ಲ. ಅಲ್ಲಿ ನಮ್ಮ ತಂದೆಯವರು ನನಗೆ ಮೊದಲೇ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಇಟ್ಟಿದ್ರು. ಯಾಕಂದ್ರೆ ನಾನು ಈ ಕಾಲೇಜ್ ಮುಗಿಸಿದಾದ್ಮೇಲೆ ಏನು ಕೆಲಸ ಆದರೂ ಸಿಗಲಿಲ್ಲ ಅಂದರೆ ಡ್ರೈವಿಂಗ್ ಆದರೆ ಇವನು ಕೈ ಹಿಡೀಲಿ, ಎಲ್ಲಿ ಬೇರೆ ಕೈ ಕೆಳಗೋ ಕೆಲಸ ಮಾಡೋದು ಬೇಡ, ಇವನೇ ಒಂದು ಸ್ವಂತ ಕಾರ್ ಆದರೂ ತೊಗೊಂಡು ಕೆಲಸ ಮಾಡ್ತಾನೆ ಅನ್ನೋ ಥರ ಅವ್ರದ್ದೊಂದು ಐಡಿಯಾ ಇತ್ತು. ಅವ್ರ ಐಡಿಯಾ ಥರ. ಯಾಕಂದ್ರೆ ನನಗೆ ಡ್ರೈವಿಂಗಿಗೆ ಬರಬೇಕನ್ನೋದು ಇಂಟೆನ್ಷನೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಅದು ಯಾವ ಕೆಲಸಕ್ಕೆ ಹೋದರೂ ಡ್ರೈವಿಂಗ್ ಫೀಲ್ಡಿಗೆ ಬರೋಕ್ಕೆ ಹೋಗಬಾರ್ದು, ಇದ್ರೊಳಗೆ ಅಷ್ಟೊಂದು ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾದೊಳಗೆ ಇರೋದು ಆ ಥರ. ಹಾಗಾಗಿ ನಾನು ಡ್ರೈವಿಂಗ್ ಫೀಲ್ಡಿಗೆ ಬರಬಾರ್ದು ಅಂದ್ಕೊಂಡಿದ್ದೆ. ಅದ ಟೈಮಿಗೆ ನಮ್ಮ ತಂದೆಯವ್ರಿಗೂ ಹೆಲ್ತ್ ಇಶ್ಯೂಸ್ ಬಂತು, ಅವ್ರಿಗೂ ಸ್ಟ್ರೋಕ್ ಆಯಿತು. ಆವಾಗ ನಾನು ಮನೆ ಯಾರು ನಡೆಸೋರು ಇಲ್ವೇ ಇಲ್ಲ, ಹಿಂಗೆಲ್ಲ ಆಯಿತು. 1 ತಿಂಗಳು 2 ತಿಂಗಳೆಲ್ಲ ಮನೆಯಲ್ಲೇ ಬೆಡ್ ರೆಸ್ಟ್ ತೊಗೊಳ್ಳೋ ಥರ ಆಯಿತು ಅವರು. ಅದಾದಮೇಲೆ ನಾನು ಜೊಮ್ಯಾಟೊ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಲ್ಲೇ ಹುಬ್ಳಿ ಒಳಗೆ, ಆಮೇಲೆ ಸ್ವಿಗ್ಗಿ, ಈ ಥರ ಎಲ್ಲ ಮಾಡ್ಕೋತಿದ್ದೆ. ನನಗೆ ಅದು ದುಡ್ಡು ಸಾಲ್ತಾ ಇರಲಿಲ್ಲ. ನನಗೇನಾದರೂ ಕೆಲಸ ಅಂದರೆ ನಮ್ಮ ಮಮ್ಮಿ ಮನೆಯಲ್ಲಿರೋರು, ನಾನು ದುಡ್ಡು ಸಾಕಬೇಕಾಗಿತ್ತು ಅವ್ರು. ನಾನು ಒಬ್ಬನೇ ಜವಾಬ್ದಾರಿ ಹೊತ್ಕೋಬೇಕಾಗಿತ್ತು. ಆ ಸಣ್ಣ ಏಜ್ ಒಳಗೆ ನನಗೆ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೈ ಮೇಲೆ ಬಿದ್ದುಬಿಡ್ತು. ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ನನಗೊಂದು ತಿಳಿತಾ ಇಲ್ಲ. ಯಾಕಂದ್ರೆ ನಮ್ಮ ಹುಬ್ಳಿ ಧಾರವಾಡೊಳಗೆ ಎಷ್ಟು ಓದಿದಾರೆ ಅಂದ್ರೆ ಅವ್ರಿಗೆ 10,000 to 15,000 ಸ್ಯಾಲ್ರಿ ಸಿಗ್ಬೇಕಂದ್ರೆ ಭಾಳ ಅಲ್ಲಿ ಅಂತ. ನಾನು ಡಿಗ್ರಿ ಮುಗಿಸೀನಿ, ಅದು BA. ನನಗೆ ಕೆಲಸ ಎಲ್ಲಿ ನಾನು ಕೇಳ್ಕೊತ ಹೋದ್ರೆ, ನೀನು BA ಓದಿ ನಿನಗೆ ಈ ಕೆಲಸ ಯಾಕೆ ಕೊಡಬೇಕು ಅಂದ್ರೆ ಸಣ್ಣ ಕೆಲಸ. ನಾನು ಸೆಕ್ಯೂರಿಟಿ ಕೆಲಸಕ್ಕೂ ಕೆಲವೊಂದು ಸಲ ಹೋಗಿದ್ದೀನಿ ನಾನು. ಅದು ಮತ್ತೆ ಜಾಸ್ತಿ ದಿನ ಮಾಡೋಕ್ಕಾಗಲಿಲ್ಲ, 1 ದಿನ 2 ದಿನ ಮಾಡಿಬಿಟ್ಟು ವಾಪಸ್ ಬಂದಿದ್ದೀನಿ. ಅದಾದಮೇಲೆ ನಾನು ಮನೆಯಲ್ಲೇ ಹಿಂಗೆ ಸುತ್ತಾಡೋದು ನೋಡಿ ಮನೇಲಿ ಜಾಸ್ತಿ ತೊಂದರೆ ಆಗಿ ಬೆಂಗಳೂರಲ್ಲಿ ನಮ್ಮ ಚಿಕ್ಕಪ್ಪ ಇದ್ದರು. ಅವ್ರು ಬಂದು ಈ ಥರ ಹಿಂಗೆ ಕೆಲಸ ಇಲ್ದೇ ಹಿಂಗೆ ಆಗ್ತಿದೆ, ಮನೆ ನಡೀತಿಲ್ಲ ಅಂದಾಗ ನನಗೊಂದು ಕಾರ್ ಕೊಡಿಸಿ, ಅದು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡಿಸಿದ್ರು. ನಾನು ಹುಬ್ಳಿಯಿಂದ ಬೆಂಗಳೂರಿಗೆ ಹೋದೆ. ಅಲ್ಲಿ ನನ್ನ ಲೈಫಿಗೆ ಟ್ವಿಸ್ಟ್ ಸಿಕ್ತಲ್ಲಿ. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲೆಲ್ಲ ನಾನು 5-10 ಸಾವಿರ ಕಂಡವನು. ಬರೀ ಬೆಂಗಳೂರಿಗೆ ಬಂದಮೇಲೆ ಕಾರಲ್ಲಿ ದುಡಿಮೆ ಜಾಸ್ತಿ ಇತ್ತು ಆ ಟೈಮಲ್ಲಿ. ದಿನಕ್ಕೆ 4,000 to 5,000 ಈ ಥರ ಎಲ್ಲ ದುಡಿತಿದ್ದೆ. ತಿಂಗಳು ಚೆನ್ನಾಗಿ ದುಡ್ಡಿತ್ತು. ದುಡಿಯುವಾಗ ನನಗೆ ಈ ಥರ ಟ್ರಕ್ ಓಡಿಸೋಕ್ಕೂ ಬರ್ತಿರಲಿಲ್ಲ, ಏನಿಲ್ಲ, ಈ ಥರ ಪ್ಲ್ಯಾನೇ ಇರಲಿಲ್ಲ. ಸುಮ್ಮನೆ ಡ್ರೈವಿಂಗ್ ಇದು ಲೈಸೆನ್ಸ್ ಮಾಡಿಕೊಟ್ಟಿದ್ರು. ಯಾವಾಗೋ ಒಂದು ಸಲ ಟ್ರಕ್ ಹತ್ತಿದ್ದೆ, ಅದನ್ನು ಬಿಟ್ಟರೆ ನಾನು ಟ್ರೈಲರ್ ಓಡಿಸಿರಲಿಲ್ಲ, ಟ್ರಕ್ಕು ಓಡಿಸಿರಲಿಲ್ಲ. ಹಂಗೆ 4-5 ತಿಂಗಳು ಬೆಂಗಳೂರೊಳಗೆ ನಾನು ಕಾರ್ ಓಡಿಸಿದೆ. ಅದನ್ನು ಸ್ವಲ್ಪ ದಿನ ಕಳೀತು, 4-5 ತಿಂಗಳಾಯಿತು. ಸ್ವಲ್ಪ ಮನೆ ಪರಿಸ್ಥಿತಿನೂ ಒಂದು ಸ್ವಲ್ಪ ಸರಿ ಆಯಿತು. ಆವಾಗ ನಾನು ಇಲ್ಲಿ ದುಡಿತಾ ಇದ್ದೆ ಕಾರಲ್ಲಿ. ಅವಾಗೇನು ಟೆನ್ಷನ್ ಇರಲಿಲ್ಲ, ಮನೆಯಲ್ಲಿ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ತಾಯಿಯವರು ಯಾವಾಗಲೂ ಇನ್ಸ್ಟಾಗ್ರಾಮ್ನ ಯೂಟ್ಯೂಬ್ನ ಸ್ಕ್ರೋಲ್ ಮಾಡುವಾಗ ಈ ಥರ ನೀವು ಯಾವ ಥರ ನೋಡ್ತಾ ಇರ್ತೀರಲ್ಲ, ಈ ಏಜೆನ್ಸಿಲಿ ಈ ಥರ ಟ್ರೈಲರ್ ಡ್ರೈವಿಂಗಿಗೆ ಇಷ್ಟು ಯುರೋಪ್ನಲ್ಲಿ ಇಷ್ಟು ಲಕ್ಷ ಈ ಥರ ಹೆಂಗಿದೆ ಅಂತ ಅವ್ರಿಗೂ ನಮ್ಮ ಮಮ್ಮಿಗೆ ಸ್ಕ್ರೋಲ್ ಮಾಡುವಾಗ ಅವ್ರಿಗೂ ಕಾಣಿಸಿ ಅದನ್ನು ನನಗೆ ಶೇರ್ ಮಾಡಿದರು. ಈ ಥರ ಬೆಂಗಳೂರಿನಲ್ಲಿ ಯಾವುದೋ ಒಂದು ಏಜೆನ್ಸಿ ಐತಿ, ನೀನು ಹೋಗು, ಕಳಿಸ್ಕೊಡ್ತಾರಂತ, 1.5 ಲಕ್ಷ 2 ಲಕ್ಷ ಅಂತ ಅಂತಾರೆ. ಹೋಗಂದರು. ಅವರು ಸ್ಯಾಲ್ರಿ ಅಷ್ಟೇ ನೋಡಿದರು, ಅಲ್ಲಿ ಎಷ್ಟು ದುಡ್ಡು ಆಮೇಲೆ ಏನಂತ ನೋಡಲಿಲ್ಲ. ನಾನು ಸ್ವಲ್ಪ ದಿನ ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲ. ಮಮ್ಮಿ ಹೇಳಿದರು ಹೋಗಿ ಬಾ ಅಂತ.
ನನಗೆ ಗೊತ್ತಿತ್ತು ಈ ಥರನೇ ಆಗ್ತವೆ, ಇಷ್ಟು ಎಲ್ಲ ದುಡ್ಡು ಕಳ್ಕೊಳ್ತೀವಿ ಅನ್ನೋದು ಎಲ್ಲ ಫ್ರಾಡು ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಜಾಸ್ತಿ. ಹಾಗಾಗಿ ನಾನು ಹೋಗಿರಲಿಲ್ಲ. ಒಂದು 3-4 ದಿನ ಆದಮೇಲೆ ನಮ್ಮ ಮಮ್ಮಿ ಮತ್ತೆ ಫೋನ್ ಮಾಡಿ ಹೋದೇನು ಅಂತ ನನಗೆ ಸ್ವಲ್ಪ ಜಾಸ್ತಿ ಬೈತಾಯಿದ್ರು. ನೀನು ಹೇಳಿದ್ದು ಕೇಳಲ್ಲ ಏನಿಲ್ಲ ಅಂತಂದು. ಸರಿ ಆಯಿತು ಹೋಗೋಣ ಅಂತಂದು ಹೋಗಿ ವಿಚಾರಿಸ್ಕೊಂಬಂಡು ಸ್ಟಾರ್ಟಿಂಗ್ಗೆ ಅವರು ಎಲ್ಲ ವಿಚಾರಿಸಿದೆ ಎಷ್ಟಾಗುತ್ತೆ ಏನು. ನಮಗೆ ಟ್ರೈಲರ್ ಬೇರೆ ಬರ್ತಿರಲಿಲ್ಲ ಆ ಟೈಮಲ್ಲಿ. ಆಮೇಲೆ ಅವ್ರಿಗೆ ಹೇಳಿದರು ನಿಮ್ಮದೆಲ್ಲ ಪ್ರೊಸೆಸಿಂಗ್ ಅದು ಇದು ಆಗಬೇಕಂದ್ರೆ ಒಂದು 3-3.5 ಲಕ್ಷ ಆಗುತ್ತೆ ಅಂತಂದು. ನಾನು ಆವಾಗಲೇ ಆಸೆ ಬಿಟ್ಟುಬಿಟ್ಟೆ 3.5 ಲಕ್ಷ ಅಂದ ತಕ್ಷಣ. ಯಾಕಂದ್ರೆ ದುಡ್ಡಿಲ್ದೇ ನಾನು ಬೆಂಗಳೂರಿಗೆ ಬಂದವನು. ಈ 3 ಲಕ್ಷ ಅಂದ್ರೆ ಇವ್ರಿಗೆ ಎಲ್ಲಿಂದ ತರಲಪ್ಪ 3 ಲಕ್ಷನ, ಇಲ್ಲಿ ಇವ್ರು ಹಿಂಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಇದು ಸುಮ್ಮನೆ ಫ್ರಾಡು ಅಂತ ನಾನು ಹೋಗಲಿಲ್ಲ. ಆಮೇಲೆ ಮತ್ತೆ ನಮ್ಮ ಮನೆಯಲ್ಲೇ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಬಂದರು, ಇಲ್ಲೇ ಬೆಂಗಳೂರಿಗೆ ಬಂದರು, ಎಲ್ಲ ವಿಚಾರಿಸಿ ಸರಿ ಆಯಿತು ಒಳ್ಳೆ ಏಜೆನ್ಸಿ ಇದೆ ಅಂತಂದು ಕಳಿಸೋಣ ಅಂತ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಟ್ವಿ. ಅದು ಸಾಲನೇ ಮಾಡಿದ್ವಿ. ಸ್ಟಾರ್ಟಿಂಗ್ಗೆ ಅವ್ರಿಗೆ 1 ಲಕ್ಷ ಕೊಟ್ಟಿದ್ವಿ. ಅದರಲ್ಲಿ ಅವರು ಏನು ಕೆಲಸ ಮಾಡಿಕೊಡ್ಲಿಲ್ಲ ನಂದು. ಈಗ ನೀವೆಲ್ಲ ಯಾವ ಥರ ಹುಡುಕ್ತಾ ಇದ್ದೀರಾ, ಕೆಲವೊಂದು ಕಮೆಂಟ್ಗಳನ್ನೂ ಮಾಡಿದರು, ಮೆಸೇಜ್ನೂ ಮಾಡ್ತಾ ಇದ್ದಾರೆ, ಈ ಥರ ಆಗೈತಿ, ಲಾಸ್ ಮಾಡ್ಕೊಂಡ್ವಿ, ದುಡ್ಡು ಕೊಟ್ವಿ, ಎಲ್ಲಿ ಕೆಲಸ ಆಗಲಿಲ್ಲ ಅಂತ. ಸ್ಟಾರ್ಟಿಂಗ್ ನಾನು ನಿಮ್ಮ ಥರನೇ, ನನಗೂ ಏನು ಗೊತ್ತೇ ಇರಲಿಲ್ಲ ಇಲ್ಲಿ. ಯಾಕಂದರೆ ಈ ಫೀಲ್ಡೊಳಗೆ ಇದು ಸಮುದ್ರ ಇದ್ದಂಗೆ. ಇದು ನೀವು ಇದ್ರೊಳಗೆ ಯಾವಾಗ ಬೀಳ್ತೀರ ಆವಾಗಲೇ ಗೊತ್ತಾಗೋದಿದ್ರೆ ಆಳ ಎಷ್ಟೈತೆ ಅಂತಂದು. ಆಯಿತು, ಕನಕಪುರದಲ್ಲಿ ಟ್ರೈನಿಂಗು ಅವೆಲ್ಲ ಇದ್ದು ನಾವೆಲ್ಲ ಹೋದ್ವಿ. 1 ತಿಂಗಳಲ್ಲಿ ಟ್ರೈಲರ್ ಎಲ್ಲಿ ಕಲಿಯೋಕ್ಕಾಗುತ್ತೆ. ಅದು 1 ಅವರ್ ಕೊಡೋರು ಗ್ರೌಂಡಲ್ಲಿ ರಿವರ್ಸ್ ಹಾಕೋಕ್ಕೆ. ನಾವು ಬರೀ ಟ್ರಕ್ ಓಡಿಸಿ ಬಂದವರು. ಈ ಟ್ರೈಲರ್ ಓಡಿಸ್ಬೇಕಂದ್ರೆ ಜಜ್ಮೆಂಟಾಗಿ ಗೊತ್ತಾಗ್ತಿಲ್ಲ. ಯಾಕಂದರೆ ಟ್ರೈಲರ್ದೆಲ್ಲ ರಿವರ್ಸೇ ಇರುತ್ತೆ. ಲೆಫ್ಟ್ ಹೋಗ್ಬೇಕಂದ್ರೆ ನಾವು ರಿವರ್ಸಲ್ಲಿ ರೈಟ್ ಹೊಡಿಬೇಕಂದ್ರೆ ಅಲ್ಲಿ ಲೆಫ್ಟ್ ತಿರುಗಿಸ್ಬೇಕು. ನಮಗೆ ಸ್ಟೇರಿಂಗೇ ಸೆಟ್ ಆಗ್ತಾಯಿಲ್ಲ. ಆ ಥರ ಆದಾಗ ನೋಡು ಲಾಸ್ಟ್ ಟೈಮ್ಗೆ 1 ತಿಂಗಳಿಗೆ ಟೆಸ್ಟ್ ಎಲ್ಲ ಇಟ್ಟರು. ಅದರಲ್ಲಿ ಏನೋ ಪಾಸು ಆಗಲಿಲ್ಲ, ಏನೂ ಆಗಲಿಲ್ಲ, ಫೇಲ್ ಆಗಿಬಿಟ್ವಿ. 80,000 ಹೋಯ್ತಲ್ಲಪ್ಪ ಅಂತ ಸಾಯೋ ಥರ ಒಂದು ಫೀಲ್ ಆಗಿತ್ತು. ಸೂಸೈಡ್ ಮಾಡ್ಕೊಂಬಿಡೋಣ, ಈ ಥರ ಇಷ್ಟೊಂದು ದುಡ್ಡು ಹೋಯ್ತು. ಯಾಕಂದರೆ ನಮ್ಮ ತಂದೆಗಲ್ಲಿ ಹುಷಾರಿಲ್ಲ. ನಾನು ಇಲ್ಲಿ ಕಾರ್ ಓಡ್ಸೋಕೆ ಬಂದಿದ್ದೀನಿ. ಕಾರ್ ಓಡಿಸೋದು ಬಿಟ್ಟು ಬೆಂಗಳೂರಲ್ಲೇ ಅದನ್ನು ಬಿಟ್ಬಿಟ್ಟು ಕನಕಪುರಕ್ಕೆ 1 ತಿಂಗಳು ಅಲ್ಲೇ ಇದ್ದೀನಿ ನಾನು ಟ್ರೈನಿಂಗು ಅಂತ. ಒಂದು 7-8 ಜನದ ಟೀಮ್ ಇತ್ತು. ಅದರಲ್ಲಿ ಇವಾಗ ಆಲ್ಮೋಸ್ಟ್ ಒಂದು 5 ಜನ ಇವಾಗ ಯುರೋಪಿಗೆ ಬಂದಿದ್ದಾರೆ. ಇಬ್ಬರಷ್ಟೇ ಇವಾಗ ಕರ್ನಾಟಕದಲ್ಲೇ ಇರೋದು. ಅಂತಲ್ಲಿ ಅವರೆಲ್ಲ ಮೊದಲು ಯಾವುದ್ಯಾವುದೋ ಏಜೆನ್ಸಿಯಿಂದ ಬಂದರು. ಅದು ಇಲ್ಲಿಗೆ ಬರಬೇಕಂದ್ರೂ ಲಕ್ ಬೇಕು. ಅಲ್ಲಿಂದ ಆಯಿತು, ಯಾವ ಏಜೆನ್ಸಿನೂ ಕೆಲಸ ಆಗಲಿಲ್ಲ. ಆಯಿತು ಬಿಡು, ಇಷ್ಟೇ ಮುಗೀತು ನನ್ನ ಲೈಫು. ಇದೇ ಡ್ರೈವಿಂಗ್ ಮಾಡ್ಕೊಂಡಿದ್ದೆ, ಬೆಂಗಳೂರಲ್ಲೇ ಇರಬೇಕಾಗ್ತೈತಿ, ನಾನು ಏನು ಮುಂದೆ ಹೋಗಲ್ಲ ಅಂದ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಈ ಥರ ಒಂದು ಏಜೆನ್ಸಿ ಇದೆ, ಇಲ್ಲಿ ಬಾ ನೀನು ಅಂತಂದು ಮತ್ತೆ ಬೆಂಗಳೂರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ನಾನು ಬಿಡಲಿಲ್ಲ. ಮತ್ತೆ ಅಲ್ಲಿ ಹೋದೆ, ಮತ್ತೆ ವಿಚಾರಿಸಿದೆ. ನಾನು ಅಲ್ಲಿ ಇರೋವಾಗ ಏನೋ ಇಲ್ಲ ಅಂದರೂ ಒಂದು 5 ಏಜೆನ್ಸಿ ಆದರೂ ಟ್ರೈ ಮಾಡಿದ್ದೀನಿ. ಅದರಲ್ಲಿ 5 ಏಜೆನ್ಸಿನೇ ಮೋಸನೇ ಮಾಡಿದ್ದು. 3-4 ಏಜೆನ್ಸಿ ಮೋಸನ ಮಾಡಿರೋದು. ಆದರೆ ಇನ್ನೊಂದು ಏಜೆನ್ಸಿ ಅವೆಲ್ಲ ಕೆಲಸ ಮಾಡಿಕೊಡೋಕೆ ಆಗಲಿಲ್ಲ ಅವ್ರ ಕಡೆ. ಸುಮ್ಮನೆ ನಾವು ಬಡ್ಡಿ ಅಂತ ದುಡ್ಡು ತೊಗೊಂಡು ಸಿಕ್ಕಾಪಟ್ಟೆ ಸಾಲನೂ ಆಯಿತು. ಅದನ್ನು ತೀರಿಸೋದ್ರಲ್ಲೇ ನನ್ನ ಟೈಮ್ ಹೋಗ್ಬಿಡ್ತು. ಅಲ್ಲಿಂದ ನಾನು ಟ್ರೈಲರ್ ಬೇರೆ ಅರ್ಧಂಬರ್ಧ ಕಲ್ತಿದ್ವಿ, ಬರ್ತಿಲ್ಲ. ಇವಾಗ ನಾವು ಯಾರನ್ನಾರು ಕೇಳಿದರೆ ಟ್ರೈಲರು ಟೆಸ್ಟ್ ಎಲ್ಲ ತೊಗೋತಾರೆ. ಈಗ ಟ್ರೈಲರ್ ಕೆಲಸಕ್ಕೆ ಹೋಗ್ಬೇಕಂದ್ರೆ ಆ ಟ್ರೈಲರು ಓಡಿಸ್ಬೇಕಂದ್ರೆ ನಾವು ಟೆಸ್ಟ್ ಕೊಡಬೇಕು. ಅಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಏನು ಕತೆ ಏನು. ಯಾಕಂದರೆ ನಾನು ಬೆಂಗಳೂರಿಗೆ ಕಾರು ಓಡಿಸ್ತಿದ್ದರಿಂದ ಕಾರು ಬಿಟ್ಟೇ ಹೋಗಬೇಕಾಗಿತ್ತು ಎಲ್ಲೋದ್ರು. 1 ದಿನ ಕಾರು ಓಡಿಸೋದು ನಿಲ್ಲಿಸಿದ್ರು ಕಷ್ಟನೇ ಆಗೋದು ನಮ್ಗೆ. ಆ ಥರ ಇದ್ದಿದ್ದು ಸಿಚುವೇಶನ್ ಆ ಟೈಮಲ್ಲಿ. ಒಂದು ಏಜೆನ್ಸಿಯಿಂದ ಒಬ್ಬರು ನನಗೆ ಬರತ್ತೆ, ಈ ಥರ ಹೋಗು, ಹಿಂಗೆ ಟ್ರೈಲರ್ ಕೆಲಸ ಇದೆ ಅಂತ. ನನಗೆ ಅಷ್ಟೇ ಬೇಕಾಗುತ್ತೆ. ಯಾಕಂದರೆ ಬೆಂಗಳೂರು ಟ್ರಾಫಿಕಲ್ಲಿ ಕಾರು ಓಡಿಸಿ ನನಗೆ ಯಾಕಾದರೂ ಈ ಡ್ರೈವಿಂಗ್ ಫೀಲ್ಡಿಗೆ ಬಂದೆ ಅಂತ ಅನಿಸ್ಬಿಟ್ಟಿತ್ತು ಅಲ್ಲಿ. ಅವಾಗ ಏನು ಮಾಡಿದೆ, ಇದು ಮುಂಬೈಯಲ್ಲಿ ಒಂದು 40,000 ಸ್ಯಾಲ್ರಿ ಕೊಡ್ತಾರೆ ಅಂತ ಒಂದು PDF ಕಳಿಸಿದ್ರು ವಾಟ್ಸಪ್ಪಲ್ಲಿ. ನನಗೆ ಅಷ್ಟೇ ಸಾಕಾಗಿತ್ತು. ಟ್ರೈಲರು ನಾನು ಕಲಿತ್ರೆ ಸಾಕಾಗಿತ್ತು. ಸ್ಯಾಲ್ರಿಗಿಂತ ನಾನು ಕಲಿಬೇಕಂತಲೇ ನಾನು ಮುಂಬೈಗೆ ಹೋಗಿದ್ದು. ಅಲ್ಲಿಂದ LNG ವೆಹಿಕಲ್ಸ್ ಇದ್ದಾವೆ. ಇಲ್ಲಿಂದ ನನಗೆ ಯಾವಾಗ ಗೊತ್ತಾಯಿತು ಆವತ್ತಿನ ನೆಕ್ಸ್ಟ್ ಡೇನೇ ಮುಂಬೈ ಹೋದೆ ಬೆಂಗಳೂರಿಂದ. ನನ್ನ ಬರ್ತ್ಡೇ ಇತ್ತು, ಅದು ಮುಂಚಿನ ದಿನವೇ. ನಾನು ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ಹುಬ್ಳಿಗೆ ಹೋದೆ, ಹುಬ್ಳಿಯಿಂದ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ. ಮನೆಯಲ್ಲೂ ಏನು ಹೇಳಿಲ್ಲ ಹೀಗೀಗೆ ಹೋಗ್ತಾ ಇದ್ದೀನಿ ಅಂತ.
ಕಾರ್ನ ಮನೇಲಿ ನಿಲ್ಲಿಸಿ ಸೀದಾ ಮುಂಬೈಗೆ ಹೋದೆ. ಹೋಗ್ಬಿಟ್ಟು ಅಲ್ಲಿ ಜಾಯ್ನ್ ಆಗಿ ಟ್ರೈಲರ್ನ, ಇದು ಜಿಂದಾಲಲ್ಲಿ ನಿಮ್ಗೆ ಗೊತ್ತಿರಬೇಕು, ಮುಂಬೈ ಜಿಂದಾಲ್ ಇದೆಯಲ್ಲ, ಅಲ್ಲಿಂದ ಬಳ್ಳಾರಿ ಜಿಂದಾಲ್, ಈ ಥರ ಒಂದು ವರ್ಷ ವರ್ಕ್ ಮಾಡಿದೆ ನಾನು ಮುಂಬೈ ಒಳಗೆ. ಮುಂಬೈ ಟು ಬಳ್ಳಾರಿ ಕೆಮಿಕಲ್ ಗಾಡಿ, ಅದು ಟ್ರೈಲರ್ ಓಡಿಸ್ತಿದ್ದೆ. ಅಲ್ಲಿ ನನಗೆ ಹೆವಿ ಎಕ್ಸ್ಪೀರಿಯನ್ಸ್ ಆಗಿದ್ದಂದರೆ ಅಲ್ಲಿ ಅಂತ ಘಾಟೆಲ್ಲ ತಿಸ್ಕೊಂಬರೋದು, 55 ಟನ್ನು ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ವಿ ಅಲ್ಲಿ ನಾನು ಟ್ರೈಲರಲ್ಲಿ ಪರ್ಫೆಕ್ಟ್ ಆದೆ. ಅಲ್ಲಿಂದ ಮತ್ತು ಅದು ಕೆಮಿಕಲ್ಲು, ಆಮೇಲೆ ಹೆವಿ ವರ್ಕ್ ಆಗ್ತಾಯಿತ್ತದು ಟ್ರೈಲರ್. ನನಗೆ ಇಂಟೆನ್ಷನ್ ಇದ್ದಿದ್ದೆ ಕಲಿಬೇಕನ್ನೋದು. ಸರಿ ಆಯ್ತು ಬಿಡು, ಏನೋ ಒಂದಾಗಲಿ ಅಂತ ಅದನ್ನು ಬಿಟ್ಟೆ. ಸ್ವಲ್ಪ ಟಾರ್ಚರ್ ಅಂದರೆ ಕೆಮಿಕಲ್ ಗಾಡಿ, ಬೇರೆ ಡ್ರೈವರ್ ಬೇರೆ ಸಿಗ್ತಾ ಇರಲಿಲ್ಲ, ಅದಕ್ಕೆ ನಾವೇ ಓಡಿಸ್ಬೇಕಾಯಿತು. ರಜೆ ಬೇರೆ ಇರ್ತಾ ಇರಲಿಲ್ಲ. ಮನೆ ಬಿಟ್ಟು 6 ತಿಂಗಳು 7 ತಿಂಗಳಾಯಿತು, ಮನೆಗೆ ಹೋಗಬೇಕಲ್ಲ. ಅದಕ್ಕೆ 1 ವರ್ಷ ಹೆಂಗೋ ವರ್ಕ್ ಮಾಡಿ ಅಲ್ಲಿಂದ ಬೆಂಗಳೂರು ಡೆಲಿವರಿ ಕಂಪ್ನಿಗೆ ಮತ್ತೆ ಬೆಂಗಳೂರಿಗೆ ಬಂದೆ ನಾನು. ಅಲ್ಲಿ ನನ್ನದು ಲೈಫೇ ಚೇಂಜ್ ಆಗೋ ಥರ ವರ್ಕ್ ಸಿಕ್ತು ನನಗೆ. ಮತ್ತು ನಾನು ಬೆಂಗಳೂರಿಗೆ ಬಂದೆ. ಅದು ವೋಲ್ವೋ ಡೆಲಿವರಿ ಕಂಪ್ನಿ ಹೊಸಕೋಟೆಯಲ್ಲಿದೆ. ನಿಮ್ಗೆ ಯಾರಿಗಾದರೂ ಅನಿಸಿದರೆ ಹೋಗ್ಬೋದು. ಯಾಕಂದರೆ ಇಂಡ್ಯಾದಲ್ಲಿ ಇರೋ ಎಂಥ ಟ್ರಕ್ ಹತ್ತಿದ್ರು ಆ ಥರ ಫೀಲ್ ಬರಲ್ಲ ನಿಮಗೆ. ಅದು ವೋಲ್ವೋ 420 ಗಾಡಿ, ಅವೆಲ್ಲ ಚೆನ್ನಾಗಿ. ಟ್ರೈಲರ್ ಕಲಿಬೇಕನ್ನೋರು, ಆಮೇಲೆ ಯುರೋಪಿಗೆ ಬರಬೇಕನ್ನೋರು ಮಸ್ಟ್ ಆ್ಯಂಡ್ ಶುಡ್ ನೀವು ಅಲ್ಲಿ ಹೋಗಿ ವರ್ಕ್ ಮಾಡಿದರೆ, ಒಂದು ಸ್ವಲ್ಪ ದಿನ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ನಿಮಗೆ ಇಲ್ಲಿ ಬರೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಲ್ಲಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ಸ್ಯಾಲ್ರಿನೇ ಕಮ್ಮಿ ಇರುತ್ತೆ ಅಲ್ಲಿ. ಅಂದರೆ 1-2 ತಿಂಗಳು 25 ಸಾವಿರ ಇರುತ್ತೆ. ಆಮೇಲೆ ಒಂದು 40 ಸಾವಿರ ಸ್ಯಾಲ್ರಿ ಆಗುತ್ತದು. ನನಗೆ ಅಲ್ಲಿ ಡೆಲಿವರಿಗೆ ಹೆಂಗೆ ಹೋಗ್ಬೇಕಂತ ಗೊತ್ತಿರಲಿಲ್ಲ. ಅಲ್ಲೇ ನನ್ನ ಕಾಕ ಒಬ್ಬರು ವರ್ಕ್ ಮಾಡ್ತಾಯಿದ್ರು, ಅವ್ರಿಗೆ ಕೇಳಿಕೊಂಡು ಆಮೇಲೆ ಅಲ್ಲಿ ಫಸ್ಟು ಟ್ರಯಲ್ ಇರುತ್ತೆ. ಅಲ್ಲಿ ಟ್ರಯಲ್ ಪಾಸ್ ಆದರೆ ನಮ್ಮನ್ನ ವೋಲ್ವೋ ಟ್ರೈನಿಂಗ್ ಸೆಂಟ್ರಿಗೆ ಕಳಿಸ್ತಾರೆ. ನಾವು ಟ್ರೈನಿಂಗ್ ಸೆಂಟ್ರಲ್ಲಿ ಹೋಗಿ ಅಲ್ಲಿ 1 ವಾರ ಮತ್ತೆ ಟ್ರೈನಿಂಗ್ ಇರುತ್ತಲ್ಲಿ. ಆ ಟ್ರೈನಿಂಗ್ ಪಾಸ್ ಆಗಿ ಮತ್ತು ಡೆಲಿವರಿಗೆ ಬಂದಮೇಲೆ ನಾವು ಗಾಡಿ ಹತ್ತೋದು. ಅಲ್ಲಿ ನನಗೆ ಒಳ್ಳೆ ಫ್ರೆಂಡ್ಸೇ ಸಿಕ್ಕರು. ಎಲ್ಲ ಸಪೋರ್ಟ್ ಮಾಡೋರು. ನಾನು ಯುರೋಪಿಗೆ ಹೋಗ್ತೀನಿ ಅಂತ ಗೊತ್ತಾದರೆ ನನಗಂತಲೇ ಸಪ್ರೇಟಾಗಿ ಏನು ಬೇಕೋ ಆ ಥರ ಎಲ್ಲ ಹೆಲ್ಪ್ ಮಾಡೋರು. ನೀನು ಹೋಗ್ತೀಯ, ಮುಂದೆ ಹೋದ್ಮೇಲೆ ನೆನಪಿಟ್ಕೋ, ಈ ಥರ ಹಿಂಗಿದೆ ಅಂತ, ಹೋದ್ಮೇಲೆ ಮರಿಬೇಡ, ಹೀಗೆಲ್ಲ ಹೇಳೋರು. ನಾನು ಅಲ್ಲಿಂದ ಇಲ್ಲಿ ತನಕ ಟ್ರೈಲರ್ ಓಡಿಸ್ತೀನಂತ ಅಂದ್ಕೊಂಡೇನಲ್ಲ. ಅದಾದಮೇಲೆ ಟ್ರೈಲರ್ ಹತ್ತಿದ ಮೇಲೆ ನನಗೆ ಬೇರೆ ಗಾಡಿ ಯಾವುದು ಓಡಿಸೋಕ್ಕೂ ಮನಸ್ಸು ಆಗಲಿಲ್ಲ, ಏನೂ ಆಗಲಿಲ್ಲ. ಒಂದು ಸಲ ನಿಮಗೆ ನನ್ನ ಕಡೆಯಿಂದ ಏನು ಹೇಳೋದಂದರೆ, ನೀವು ಇಲ್ಲಿಗೆ ಬರಬೇಕಂತ ಅಂದ್ಕೊಂಡ್ರೆ ಅದು ಏನೇ ಆಗಲಿ ಅರ್ಧದಲ್ಲಿ ಕೈ ಬಿಡೋಕ್ಕೆ ಹೋಗ್ಬೇಡ್ರಿ. ನೀವು ಏನಾದರೂ ಅರ್ಧದಲ್ಲಿ ಕೈ ಬಿಡೋದಾಗಿದ್ರೆ ಈ ಕೆಲಸಕ್ಕೆ ಕಾಲಿಡಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಇದ್ರೊಳಗೆ ನೀವು ಎಂಟ್ರ್ ಆದಮೇಲೆ ಗೊತ್ತಾಗುತ್ತೆ ಈ ಯುರೋಪಿಗೆ ಬರೋಕ್ಕೆ ಎಷ್ಟು ಕಷ್ಟ ಐತಿ. ಬಂದ ಮೇಲೆ ಹಾಗೆ ಲೈಫು ಚೆನ್ನಾಗೂ ಇರುತ್ತೆ. ಬರೋಕ್ಕಿಂತ ಮುಂಚೆ ಇಂಡ್ಯಾದಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅದೇ ಒಂದು ಕಷ್ಟ. ನೀವು ಅದನ್ನು ಪಾರು ಮಾಡ್ಕೊಂಬಂದರೆ ಇಲ್ಲಿ ಮುಗಿತು, ನಿಮ್ಮ ಲೈಫ್ ಸೆಟ್ಲ್ ಆದಂಗೆ. ನೋಡಿರಿ ಒಳ್ಳೆ ಏಜೆನ್ಸಿನ, ಅದ್ರೊಳಗೆ ಕಾಂಟ್ಯಾಕ್ಟ್ ಮಾಡಿರಿ, ಜಾಯ್ನ್ ಆಗಿರಿ, ಬರ್ರಿ. ಅಷ್ಟಕ್ಕೆ ಮುಗಿಲಿಲ್ಲ. ಅಲ್ಲಿಂದ ಫೇಲ್ ಆಗಿದ್ನಲ್ಲ. ಅಂದರೆ ಮೊದಲು ಯಾವ ಏಜೆನ್ಸಿ ಟ್ರೈ ಮಾಡಿದ್ದೆ ಅದಾದಮೇಲೆ ಮತ್ತೆ ಒಂದು 2-3 ಏಜೆನ್ಸಿ ಟ್ರೈ ಮಾಡಿದ್ದೆ. ಅವೇನು ಕೆಲಸನೂ ಆಗಲಿಲ್ಲ. ಆಮೇಲೆ ಬೇಡಪ್ಪ, ಇಲ್ಲಿರೋದು ಎಲ್ಲ ಜಿಗುಪ್ಸೆ ಆಗಿಬಿಟ್ಟಿತ್ತು. ಆಯಿತು, ನಾವು ಸೌದಿಗಾದರೂ ಹೋಗೋಣ ಅಂದ್ಕೊಂಡು ನಾನು ಎಲ್ಲದಕ್ಕೂ ಟ್ರೈ ಮಾಡಿದೆ. ಅವರು ಹೇಳೋರು, ಸೌದಿಗೆ ಹೋಗ್ಬೇಡ, ನೀನು ಏನೇ ಆದರೂ ಯುರೋಪ್ಗೆ ಟ್ರೈ ಮಾಡು, ಒಂದಲ್ಲ ಒಂದು ದಿನ ಆಗುತ್ತೆ ಅಂತ. ಸರಿ ಆಯಿತು, ಮಾಡೋಣ ಅಂತ ಇಲ್ಲಿ ಬಂದ್ವಿ. ಮತ್ತು ಇನ್ನೊಂದು ಏಜೆನ್ಸಿಗೆ ಟ್ರೈ ಮಾಡಿದೆ. ದುಡ್ಡೆಲ್ಲ ತೊಗೊಳೋರು, ಆಗುತ್ತೆ, ಇನ್ನೊಂದು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಆಗುತ್ತೆ ಅಂತ. ಹೀಗೆಲ್ಲ ನಮ್ಮ ಸರ್, ನಾವು ಅವ್ರಿಗೆ ಜಾಸ್ತಿ ಕ್ವಶನ್ ಮಾಡೋಕ್ಕೂ ಬರೋಲ್ಲ. ಯಾಕಂದರೆ ಒಂದು ಸಲ ಅಮೌಂಟ್ ಕೊಟ್ಟು ಬಂದ್ರಂದರೆ ಅವ್ರ ಕಡೆ ಮುಗೀತು, ನಾವೆಲ್ಲ ಅವ್ರ ಕಡೆ ಲಾಕ್ ಆದಂಗೆ. ಅದಕ್ಕೆ ನೀವು ದುಡ್ಡು ಕೊಡೋಕ್ಕಿಂತ ಮುಂಚೆ ಒಳ್ಳೆ ಏಜೆನ್ಸಿ ಇದ್ದರೆ ದುಡ್ಡು ಕೊಡ್ರಿ, ಇಲ್ಲ ಅಂದರೆ ಮುಂಚೆನೇ ದುಡ್ಡು ಕೊಡೋಕ್ಕೆ ಹೋಗ್ಬೇಡ್ರಿ ಅವ್ರಿಗೆ. ಮತ್ತೇನಾಯಿತು ಅಂದ್ರೆ ನಮ್ಗೆ ಹಿಂಗೆ ಕಾಡಿಸೋರು ದುಡ್ಡು ಎಲ್ಲ. ಅಲ್ಲಿ ಕೊಟ್ವಿ, ಇಲ್ಲಿ ಸಾಲ ಮಾಡಿ ಕೊಡೋದು, ಈ ಕಡೆ ಬಡ್ಡಿ ಕಟ್ಟೋದು, ಇಲ್ಲಿ ಏಜೆನ್ಸಿಗೆ ಹಿಂಗೆ ದುಡ್ಡು ಕೊಡೋದು. ಹಿಂಗೆ ಆಯಿತು. ಹಂಗೆ ಸ್ವಲ್ಪ ದಿನ ಕಳೀತು. ನಮಗೆಲ್ಲ ಬೇಜಾರಾಗಿ ಯುರೋಪ್ಗೆ ಬರ್ತೀವೆಲ್ಲನೋ ಅಂದ್ಕೊಂಡ್ಬಿಟ್ಟಿದ್ವಿ. ಆ ಥರ ಆಗಿಬಿಟ್ಟಿತ್ತು ನನಗಂತೂ. ಅದಾದಮೇಲೆ ನೆಕ್ಸ್ಟು ಆ ಏಜೆನ್ಸಿಗೆ ಹೋಗಿ ದುಡ್ಡನ್ನ ರಿಫಂಡ್ ಮಾಡಿಸ್ಕೊಂಡು, ರಿಫಂಡ್ ಅಂದರೆ ಕೊಟ್ಟಿರೋ 1 ಲಕ್ಷದಲ್ಲಿ 30-40 ಸಾವಿರ ಕಟ್ ಮಾಡ್ಕೊಂಡೆ ಕೊಟ್ಬಿಡೋರು ಅವರು. ಆಯ್ತು ಅಂತ ತೊಗೊಂಬಂದ್ವಿ.
ಇಲ್ಲಿ ಡೆಲಿವರಿಲಿ ಅಲ್ಲಿ ತನಕ ವರ್ಕ್ ಮಾಡೋಣ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲಿ. ಸೇಮ್ ಅಲ್ಲ, ಯುರೋಪಲ್ಲಿ ಅದೇ ಥರ ಗಾಡಿಗಳು, ಓಲೋ ಹೊಸಕೋಟೆಯಲ್ಲಿ ಅದೇ ಸೇಮ್ ಕಂಪ್ನಿಗಳು, ಓಲೋ ಗಾಡಿ ಯಾಕಂದ್ರೆ ಅದಾದಮೇಲೆ ನನಗೆ ನನ್ನ ಫ್ರೆಂಡ್ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಬಂತು. ಅವನು ಅಲ್ಲೇ ಇರೋದು ಇವಾಗ ಡೆಲಿವರಿ ಕಂಪ್ನಿಲಿ. ಹೇಳಿದೆ ಈ ಥರ ಆಗ್ತಾಯಿದೆ, ಬಟ್ ದುಡ್ಡು ಜಾಸ್ತಿ ಅಲ್ಲಿ ಅದಂತ. ಅಯ್ಯೋ, ಮತ್ತೆ ಇಷ್ಟು ದುಡ್ಡು ಜಾಸ್ತಿ ಮತ್ತೆ ಹೆಂಗೆ ಕೊಡೋದಪ್ಪ ಇದಕ್ಕೆ. ಸರಿ ಆಯಿತು, ಇದೊಂದು ಸಲ ಟ್ರೈ ಮಾಡೋಣ, ಆದರೆ ಆಯಿತು, ಆಗಲಿಲ್ಲ ಅಂದ್ರೆ ಆಗಲಿಲ್ಲ, ನನ್ನ ಲೈಫಲ್ಲಿ ಹೆಂಗಿರುತ್ತೆ ಹಂಗಾಗುತ್ತೆ ಅಂತ ಈ ಏಜೆನ್ಸಿಗೆ ಕೊಟ್ಟೆ. ವಿತಿನ್ ಒಂದು 4 ಮಂತ್ಸಲ್ಲಿ ನಂದು ವಿಸಾನು ಅಪ್ರೂವಲ್ ಆಯಿತು. ನಾನು ಕರೆಕ್ಟ್ ಒಂದು 6 ಮಂತ್ ಅಂದರೆ ನಾನು ಇಲ್ಲಿದ್ದೀನಿ ಇವಾಗ. ಹೀಗೆಲ್ಲ ಆಯಿತು. ಅದಕ್ಕೆ ನಿಮ್ಗೆ ಯಾರಾದರೂ ನೀವು ಆ್ಯಡ್ ನೋಡೇ ಹೋಗೋದು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ನಿಮ್ಗೆ ಅದು ಇಂಟ್ರೆಸ್ಟ್ ಇತ್ತಂದರೆ ಕ್ಲಿಕ್ ಮಾಡಿದರೆ ನಿಮ್ಗೆ ಅದು ಆ್ಯಕ್ಚುಲಿ ಬರುತ್ತದು. ನೀವು ಸುಮ್ಮನೆ ಕೆಲಸ ಎಲ್ಲ ಬಿಟ್ಟು ಹೋಗೋಕೆ ಹೋಗ್ಬೇಡ್ರಿ. ನೀವು ಏನು ಕೆಲಸ ಮಾಡ್ತೀರಾ ಅದನ್ನು ಕಂಟಿನ್ಯೂ ಮಾಡಿರಿ. ಟ್ರೈಲರ್ ಓಡಿಸೋದು ಕಲೀರಿ. ಆಮೇಲೆ ಏನಿದೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇತ್ತಂದರೆ ಹಾಗೆ ಟ್ರೈ ಮಾಡ್ತಾಯಿರಿ, ಬಟ್ ದುಡ್ಡು ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗೆ ರೆಡಿ ಆದ್ವು ಮತ್ತು ಏನೇನೆಲ್ಲ ಪ್ರೊಸೆಸಿಂಗ್ ಆಯಿತು ನಾನು ಇಲ್ಲಿ ಬರಬೇಕಂದ್ರೆ ಆ ಟೋಟಲ್ ವಿಡಿಯೋನ ನಾನು ನಿಮ್ಗೆ ಸೆಕೆಂಡ್ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಫಾಲೋ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಾರ್ಟ್ 2 ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಚಾನಲ್ ಒಳಗೆ. ಥ್ಯಾಂಕ್ ಯು ಎಲ್ರಿಗೂ.